ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಭಾರತದ ಪ್ರಧಾನಿ ನರೇಂದ್ರ ಮೋದಿ 8 ವರ್ಷಗಳ ನಂತರ ಇಸ್ರೇಲ್ಗೆ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಈ ಭೇಟಿ ರಾಜತಾಂತ್ರಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡು ದೇಶಗಳ ನಡುವೆ ರಕ್ಷಣಾತ್ಮಕ ಸಂಬಂಧಗಳನ್ನು ಗಟ್ಟಿ ಮಾಡೋ ಭೇಟಿ ಅಂತ ಅನಿಸ್ಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಎರಡು ದೇಶಗಳ ನಡುವೆ ಆಯುಧ ಖರೀದಿ ಒಪ್ಪಂದಕ್ಕೂ ಕೂಡ ಸಹಿ ಬೀಳ್ತಿದೆ. ಭಾರತ ಇಸ್ರೇಲ್ನಿಂದ ಸರಿಸುಮಾರು $8.7 ಬಿಲಿಯನ್ ಮೂಲದ ಆಯುಧಗಳ ಖರೀದಿಗೆ ಒಪ್ಪಂದ ಕೂಡ ಆಗ್ತಾ ಇದೆ. ಅದರಲ್ಲಿ ಇಸ್ರೇಲ್ನ ಅತ್ಯಂತ ಭಯಾನಕ ಹಾಗೂ ನಿಖರವಾದ ಗುರಿಯನ್ನು ಛೇದಿಸಬಲ್ಲ ಮಿಸೈಲ್ ಖರೀದಿ ಕೂಡ ಸೇರಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಮೋದಿ ಇಸ್ರೇಲ್ ಭೇಟಿಯ ಮಹತ್ವ ಏನು? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದರ ಬಗ್ಗೆ ಇವತ್ತು ನೋಡೋಣ. ಒಂದು ಕಾಲ ಇತ್ತು, ಭಾರತ ಇಸ್ರೇಲ್ ಜೊತೆ ಸಂಬಂಧಗಳನ್ನು ಇಟ್ಕೊಂಡಿತ್ತು ಅಂದರೆ ಅದು ಬಹಿರಂಗಗೊಳಿಸುವ ಸ್ಥಿತಿಯಲ್ಲಿ ಕೂಡ ಇರಲಿಲ್ಲ. ಎಲ್ಲಿ ಇಸ್ರೇಲನ್ನು ಬಹಿರಂಗವಾಗಿ ಒಪ್ಪಿಕೊಂಡ್ರೆ ಅರಬ್ ದೇಶಗಳು ಬೇಸರಗೊಳ್ತವೋ, ಎಲ್ಲಿ ನಮ್ಮೊಳಗಿನ ಕೆಲವರು ಅದನ್ನು ವಿರೋಧ ಮಾಡ್ತಾರೋ, ಎಲ್ಲಿ ಅದರಿಂದ ವೋಟ್ ಬ್ಯಾಂಕ್ ಹೊಡೆತ ಬೀಳುತ್ತೋ, ಎಲ್ಲಿ ಇಸ್ರೇಲ್ನ ಅಪ್ಪಿಬಿಟ್ರೆ ಸೋ ಕಾಲ್ಡ್ ಸೆಕ್ಯುಲರ್ ಪೋಸ್ಟ್ಗಳು ಬೇಸರಗೊಂಡು ಬಿಡ್ತಾವು ಅಂತ ನಾನಾ ರೀತಿಯ ಭಯ ಆತಂಕಗಳು ಭಾರತದ ಆಡಳಿತವನ್ನು ಕಾಡ್ತಾನೆ ಇದ್ದವು. ಹಾಗಂತ ನಮಗೆ ಇಸ್ರೇಲ್ನ ಸಹಾಯ ತೆಗೆದುಕೊಳ್ಳೋದಕ್ಕೆ ಯಾವುದೇ ಸಂಕೋಚ ಕೂಡ ಇರಲಿಲ್ಲ. ಈ ಸಹಾಯ ಕೂಡ ಯಾರಿಗೂ ಗೊತ್ತಾಗದ ಹಾಗೆ ಬರಬೇಕು ಅನ್ನೋ ಆಸೆ ಕೂಡ ಇತ್ತು. ಭಾರತದ ಮೇಲೆ 1967ರ ಚೈನಾ ದಾಳಿ ಮಾಡುತ್ತೆ. ಆ ನುಡಿಯಾಗ ಭಾರತ ಅಮೆರಿಕದ ಸಹಾಯವನ್ನು ಕೇಳುತ್ತೆ. ಆದರೆ ಅಮೆರಿಕ ಅದನ್ನು ಕೊಡೋದಕ್ಕೂ ಕೂಡ ಮುಂದೆ ಬರಲಿಲ್ಲ. ಅವತ್ತು ಭಾರತದ ನೆರವಿಗೆ ನಿಂತಿದ್ದು ಇಸ್ರೇಲ್. ಆದರೆ ನಮಗೆ ವಾಯುಪಡೆಯ ಸಹಾಯ ಮಾಡೋದಕ್ಕೂ ಕೂಡ ಅವರಿಗೆ ಅವತ್ತು ಸಾಧ್ಯ ಆಗಲಿಲ್ಲ. ಆಯುಧಗಳನ್ನು ಕಳಿಸೋದಕ್ಕೆ ಇಸ್ರೇಲ್ ಸಿದ್ಧ ಇತ್ತು. ಅವತ್ತು ಆ ಆಯುಧಗಳು ಮತ್ತು ಕಂಟೈನರ್ಗಳ ಮೇಲೆ ಇಸ್ರೇಲಿನ ಹೆಸರು ಹಾಕದೆ ಇಸ್ರೇಲಿ ಆಯುಧಗಳು ಭಾರತಕ್ಕೆ ಬರ್ತಿವೆ ಅನ್ನೋದು ಬಹಿರಂಗಗೊಳ್ಳದ ಹಾಗೆ ನಮಗೆ ಆಯುಧಗಳನ್ನು ಕಳಿಸಿಕೊಡಿ ಅಂತ ಕೇಳ್ತಿತ್ತಂತೆ ಭಾರತ. ಪಾಪ ಅವರು ಅದಕ್ಕೂ ಕೂಡ ಒಪ್ಕೊಂಡು ನಮಗೆ ಆಯುಧಗಳನ್ನು ಕೊಟ್ರಂತೆ. ಇನ್ನು 1971ರ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಭಾರತಕ್ಕೆ ಆಯುಧ ಸಹಾಯ ಮಾಡ್ತು. ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಕೂಡ ಇಸ್ರೇಲ್ ಭಾರತಕ್ಕೆ ದೊಡ್ಡ ಸಹಾಯವನ್ನೇ ಮಾಡ್ತು. ಇನ್ನು ಅಲ್ಲಿ ಪ್ಯಾಲೆಸ್ತೇನ್, ಗಾಜಾ ಹೀಗೆ ನಾನಾ ಸಮಸ್ಯೆಗಳಿರ್ಬೋದು. ಅದನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಸಮುದಾಯ ಇಸ್ರೇಲ್ನ ವಿರುದ್ಧ ಏನೇ ಮಾತಾಡ್ತಾ ಇರ್ಬೋದು, ಆದರೆ ಅದು ಅವರ ಆಂತರಿಕ ವಿಷಯ. ಅದನ್ನು ಕಟ್ಟಿಕೊಂಡು ಭಾರತಕ್ಕೆ ಏನಾಗಬೇಕಾಗಿದೆ? ಇಲ್ಲಿ ನಮಗೆ ಇಸ್ರೇಲಿಂದ ಏನು ಲಾಭ ಆಗುತ್ತೆ, ನಮಗೂ ಅವ್ರಿಗೂ ಯಾವ ರೀತಿಯ ಸಹಾಯವನ್ನು ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಈ ಅರಬ್ ದೇಶಗಳು ಪಾಕಿಸ್ತಾನದ ಪರ ನಿಂತಿದ್ದ ಸಮಯದಲ್ಲಿ ಅಮೆರಿಕ ಕೂಡ ಪಾಕಿಸ್ತಾನವನ್ನು ತೊಡೆ ಮೇಲೆ ಕೂರಿಸಿಕೊಂಡಿದ್ದ ಸಂದರ್ಭದಲ್ಲಿ ಕೂಡ ಇಸ್ರೇಲ್ ಭಾರತದ ಪರ ನಿಂತಿತ್ತು. ಬೇಸರದ ಬೆಂಬಲವನ್ನು ಕೂಡ ಕೊಟ್ಟಿತ್ತು. ಅನ್ನೋ ಕಾರಣಕ್ಕೆ ನಾವು ಇಸ್ರೇಲ್ನ ಸಹಾಯವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ. ಇನ್ನು ಟೆಕ್ನಾಲಜಿಯಲ್ಲಿ ಇಸ್ರೇಲ್ ಇವತ್ತು ತುಂಬಾ ಮುಂದುವರೆದಿದೆ. ಅಲ್ಲಿ ಹೊಸ ರೂಪದ ಅನ್ವೇಷಣೆಗಳು ನಡೀತಾ ಇವೆ. ಭಾರತದಲ್ಲಿ ಮ್ಯಾನ್ ಪವರ್ ಇದೆ, ನಮ್ಮಲ್ಲಿ MSME ವಲಯ ಕೂಡ ಇದೆ. ಹೀಗಾಗಿ ರಿಸರ್ಚ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಎರಡೂ ಸೇರಿಕೊಂಡ್ರೆ ಜಗತ್ತನ್ನು ಎರಡೂ ದೇಶಗಳು ಆಯುಧಗಳ ವಿಷಯದಲ್ಲಿ ಆಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಭವಿಷ್ಯದ ಯೋಜನೆಗಳ ದೃಷ್ಟಿಯಿಂದ ಇಸ್ರೇಲ್ ನಮಗಿಲ್ಲಿ ಅತ್ಯಗತ್ಯ ಅನಿಸುತ್ತೆ. ಇನ್ನು ಪ್ಯಾಲೆಸ್ತೇನ್ ಹಾಗೆ ವೆಸ್ಟ್ ಬ್ಯಾಂಕ್ ಅದೆಲ್ಲ ಅವರ ಆಂತರಿಕ ವಿಷಯ. ಈಗ ಭಾರತದ ಕಾಶ್ಮೀರ ಇದೆಯಲ್ಲ, ಆ ವಿಷಯದಲ್ಲಿ ಯಾವುದಾದ್ರೂ ಮುಸ್ಲಿಂ ದೇಶ ಭಾರತದ ಮಾತನಾಡುತ್ತಾ ಕೆಲ ದೇಶಗಳು ಪಾಕಿಸ್ತಾನದ ಪರ ಕೂಡ ಮಾತನಾಡದೇ ಇರ್ಬೋದು. ಆದರೆ ಭಾರತದ ಪರ ಬಹಿರಂಗವಾಗಿ ಅವರು ಮಾತಾಡ್ತಾರೆ ಅಂದರೆ ಅದನ್ನು ಪಾಕಿಸ್ತಾನದ ಜೊತೆ ನೀವು ಬಗೆಹರಿಸಿಕೊಳ್ಳಿ ಅಂತಲೇ ಹೇಳ್ತಾರೆ. ಇನ್ನು ನಾವು ಕಾಶ್ಮೀರದ ವಿಷಯದಲ್ಲಿ ಬೇರೆಯವರು ಮೂಗು ತೋರಿಸಿದ್ರೆ ಸುಮ್ಮನಿರ್ತೀವ. ಇಸ್ರೇಲ್ ಕೂಡ ಪ್ಯಾಲೆಸ್ತೇನ್ ವಿಷಯ ಕೂಡ ಅಷ್ಟೇ. ಹೀಗಾಗಿನೇ ಈಗಿನ ಭಾರತ ಪ್ಯಾಲೆಸ್ತೇನ್ ಹಾಗೂ ಇಸ್ರೇಲ್ ಎರಡರ ಜೊತೆಗೆ ಉತ್ತಮ ಸಂಬಂಧವನ್ನು ಕೂಡ ಮುಂದುವರಿಸಲು ಬಯಸುತ್ತೆ. ಇಸ್ರೇಲ್ ಹಾಗೂ ಭಾರತದ ಸಂಬಂಧಗಳು ಚೆನ್ನಾಗಿ ಆಗಿವೆ. ಹಾಗಂತ ಅರಬ್ ದೇಶಗಳ ಜೊತೆಗಿನ ಸಂಬಂಧ ಈ ಹಿಂದೆ ಹೇಗಿತ್ತೋ ಈಗಲೂ ಕೂಡ ಹಾಗೆ ಇದೆ. ಇದನ್ನೇ ದಶಕಗಳ ಹಿಂದೆ ಕೂಡ ಭಾರತ ಮಾಡ್ಬೋದಿತ್ತು, ಆದರೆ ಅವರು ಮಾಡೋದಕ್ಕೂ ಕೂಡ ಹೋಗಲಿಲ್ಲ. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇಸ್ರೇಲ್ ಜೊತೆ ಭಾರತ ತನ್ನ ಸಂಬಂಧಗಳನ್ನು ಮೊದಲ ಬಾರಿಗೆ ಗಟ್ಟಿ ಮಾಡಿಕೊಂಡಿದ್ದ PV ನರಸಿಂಹರಾವ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ. ಅದಾದ ನಂತರ ಇಸ್ರೇಲ್ ಅಧ್ಯಕ್ಷ ಅಜರ್ ವೈಜ್ಮನ್ 1997 ಜನವರಿಯಲ್ಲಿ ಭಾರತಕ್ಕೆ ಬರ್ತಾರೆ. ಆಗ ಪ್ರಧಾನಿಯಾಗಿದ್ದವರು ನಮ್ಮ ಕನ್ನಡಿಗ ದೇವೇಗೌಡರು. ಆನಂತರ 2000 ಇಸ್ವಿಯಲ್ಲಿ ಅವತ್ತಿನ ಗೃಹ ಸಚಿವ LK ಅಡ್ವಾಣಿ ಇಸ್ರೇಲ್ಗೆ ಭೇಟಿ ಕೂಡ ಕೊಡ್ತಾರೆ. ಅವರು ಇಸ್ರೇಲ್ ಪ್ರವಾಸ ಕೈಗೊಂಡ ಮೊದಲ ಭಾರತದ ಗೃಹ ಸಚಿವ ಕೂಡ ಅನಿಸ್ಕೊಳ್ತಾರೆ. ಆ ನಂತರ ಅದಕ್ಕೂ ಮೊದಲು ಕೂಡ ಯಾವ ಭಾರತದ ಪ್ರಧಾನಿಯೂ ಇಸ್ರೇಲ್ಗೆ ಹೋಗಲಿಲ್ಲ. ಅದು 2017ರಲ್ಲಿ ಆ ಕೆಲಸವನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡಿದರು. ಅವರು ಇಸ್ರೇಲ್ಗೆ ಭೇಟಿ ಕೊಟ್ಟ ಭಾರತದ ಮೊದಲ ಪ್ರಧಾನಿ. ಸೊ ಈಗ ಮೋದಿ 2ನೇ ಬಾರಿ ಇಸ್ರೇಲ್ ಭೇಟಿ ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇಸ್ರೇಲ್ ಹಾಗೂ ಭಾರತದ ನಡುವೆ ಸುಮಾರು $8.7 ಬಿಲಿಯನ್ ಮೌಲ್ಯದ ರಕ್ಷಣಾ ಖರೀದಿ ಮತ್ತು ಮೇಕ್ ಇನ್ ಇಂಡಿಯಾ ಒಪ್ಪಂದಗಳಿಗೆ ಸಹಿ ಬೀಳಲಿದೆ ಅಂತ ಹೇಳಲಾಗ್ತದೆ. ಸ್ನೇಹಿತರೆ, ಈ ಖರೀದಿಯಲ್ಲಿ ಸ್ಪೈಸ್ ಗೈಡೆಡ್ ಬಾಂಬ್ಗಳು ಹಾಗೆ ರ್ಯಾಂಪೇಜ್ ಮುಂತಾದ ಮಿಸೈಲ್ಗಳು ಕೂಡ ಇರ್ತವೆ. ಆದರೆ ಈಗ ಪಟ್ಟಿಗೆ ಇನ್ನೊಂದು ಮಹಾಸ್ತ್ರ ಸೇರ್ಪಡೆಯಾಗುವ ಸುದ್ದಿ ಬರ್ತಾ ಇದೆ. ಇಸ್ರೇಲ್ನಿಂದ ಭಾರತದ ಗೋಲ್ಡನ್ ಹೊರೈಸಾನ್ ಮಿಸೈಲ್ ಖರೀದಿ ಮಾಡೋದಕ್ಕೂ ಕೂಡ ಹೋಗ್ತಾ ಇದೆ. ಸ್ನೇಹಿತರೆ, ಈ ಮಿಸೈಲ್ 2000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ.
ಅಂದರೆ ಏರ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ 2000 ಕಿಲೋಮೀಟರ್ ರೇಂಜ್. ಅಂದರೆ ಏರ್ ಲಾಂಚ್ ಅಂದರೆ ಭಾರತದ ವಾಯುಪಡೆ ಪಾಕಿಸ್ತಾನದ ಚೈನಾದ ಗಡಿ ದಾಟಿ ಹೋಗಬೇಕಾದ ಅಗತ್ಯನೇ ಇರೋದಿಲ್ಲ. ಇಲ್ಲಿ ಭಾರತದ ವಾಯು ಪ್ರದೇಶದಿಂದಲೇ ಮಿಸೈಲ್ಗಳನ್ನು ಲಾಂಚ್ ಮಾಡಿ ಶತ್ರುಗಳ ನಿರ್ದಿಷ್ಟ ಗುರಿಯನ್ನು ಕೂಡ ನಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ನೆನಪಿರಬೇಕು, ಕಳೆದ ವರ್ಷ ಇಸ್ರೇಲ್ ಕತಾರ್ ಮೇಲೆ ದಾಳಿ ಕೂಡ ಮಾಡಿತು. ಕತಾರ್ನಲ್ಲಿ ಹಮಾಸ್ ನಾಯಕರ ಮೀಟಿಂಗ್ ನಡೀತಾ ಇದೆ ಅನ್ನೋ ಸುದ್ದಿ ಇಸ್ರೇಲ್ಗೆ ಬಂದಿತ್ತು. ಆ ಮೀಟಿಂಗ್ನಲ್ಲಿ ಕೂಡ ಅಲ್ಲಿನ ಅತ್ಯಂತ ಪ್ರಮುಖ ಪ್ರದೇಶಗಳಲ್ಲಿ, ಅತ್ಯಂತ ಸೆನ್ಸಿಟಿವ್ ಪ್ರದೇಶಗಳಲ್ಲಿ ಕೂಡ ನಾನಾ ದೇಶಗಳ ರಾಯಭಾರ ಕಚೇರಿಗಳಿರುವ ಏರಿಯಾದಲ್ಲಿ ನಡೀತಿತ್ತು. ಅಲ್ಲಿ ಮಿಸೈಲ್ ದಾಳಿ ಮಾಡೋದು ಕೂಡ ಸುಲಭದ ಕೆಲಸ ಆಗಿರಲಿಲ್ಲ. ಮಿಸೈಲ್ ಸ್ವಲ್ಪ ಗುರಿ ತಪ್ಪಿದ್ರೂ ಕೂಡ ನಿಖರತೆಯನ್ನು ಕಳ್ಕೊಂಡು ಅದು ಬೇರೆ ಕಟ್ಟಡದ ಮೇಲೆ ಬಿದ್ದು ರಾಜತಾಂತ್ರಿಕ ಸಂಘರ್ಷಗಳಿಗೆ ಕಾರಣ ಆಗ್ತಾ ಇತ್ತು. ಇಷ್ಟೆಲ್ಲ ರಿಸ್ಕ್ ಇದ್ರೂ ಕೂಡ ಇಸ್ರೇಲ್ ತನ್ನ ಈ ಗೋಲ್ಡನ್ ಹೊರೈಸಾನ್ LBM ಅಂದರೆ ಏರ್ ಲಾಂಚ್ ಬ್ಯಾಲಿಸ್ಟಿಕ್ ಸಿಸ್ಟಮ್ ಬಳಸಿ ನಿರ್ದಿಷ್ಟ ಕಟ್ಟಡದ ಮೇಲೆ ನಿಖರ ದಾಳಿಯನ್ನು ಮಾಡ್ತು. ಅಲ್ಲಿದ್ದವರು ಹುರುಪಾಲಾದರೆ ಈಗ ಅದೇ ಮಿಸೈಲನ್ನು ಭಾರತ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೆ. ಇದೇ ಇಸ್ರೇಲ್ನಿಂದ ಇನ್ನು ಇದರ ಸಾಮರ್ಥ್ಯ ಏನು ಅನ್ನೋದನ್ನು ನಾವು ಗಮನಿಸೋದಾದರೆ 8.3 ಮೀಟರ್ ಉದ್ದ ಇದೆ. ಸುಮಾರು 3000 kg ತೂಕವನ್ನು ಹೊತ್ತೊಯ್ಯಬಲ್ಲ ಶಕ್ತಿ ಕೂಡ ಇದಕ್ಕಿದೆ. ವಾರೆಡ್ಡನ್ನು ಕೂಡ ಹೊತ್ತೊಯ್ಯಬಲ್ಲ ಶಕ್ತಿ ಇದಕ್ಕಿದೆ. ಜೊತೆಗೆ 1 ರಿಂದ 2000 ಕಿಲೋಮೀಟರ್ ರೇಂಜನ್ನು ಇದು ಹೊಂದಿರಲಿದ್ದು, ಇದರ ವೇಗ, ವ್ಯಾಪ್ತಿ, ಇದನ್ನು ಲಾಂಚ್ ಮಾಡುವ ವಿಮಾನದ ವೇಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಡೀಪ್ ಸ್ಟ್ರೈಕ್ಗಳಿಗೆ ಶತ್ರುಗಳ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್, ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಬಂಕರ್ಗಳು, ನ್ಯೂಕ್ಲಿಯರ್ ದಾಸ್ತಾನುಗಳನ್ನು ಗುರಿಯಾಗಿಸಿಕೊಂಡು ನಿಖರ ದಾಳಿಗಳಿಗೆ ಇದು ಹೇಳಿ ಮಾಡಿಸಿದ ಮಿಸೈಲ್ ಅಂತ ಹೇಳಲಾಗುತ್ತೆ. ಇದರ CEP ಅಂದರೆ ಸೆಕ್ಯುಲರ್ ಎರರ್ ಪ್ರಾಬಬಿಲಿಟಿ ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ ಈ ಮಿಸೈಲ್ ನಿಖರತೆ 3 ಮೀಟರ್ವರೆಗೆ ಇರುತ್ತೆ. ಅಂದರೆ ಗುರಿಯಿಂದ 3 ಮೀಟರ್ ಸುತ್ತಳತೆಯನ್ನು ಮೀರಿ ಇದು ದೂರ ಹೋಗುವುದಿಲ್ಲ. ಅಷ್ಟರ ಮಟ್ಟಿಗೆ ಒಳಗೆ ಟಾರ್ಗೆಟ್ ಹಿಟ್ ಮಾಡುತ್ತೆ. ಹೀಗಾಗಿ ಇದನ್ನು ಅತ್ಯಂತ ನಿಖರ ಗುರಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಟರ್ಮಿನಲ್ ಗೈಡೆನ್ಸ್ ಇರುತ್ತೆ. ಹೀಗಾಗಿ ಅದು ತನ್ನ ಗುರಿಯನ್ನು ಗುರುತಿಸುತ್ತೆ, ಸೆನ್ಸ್ ಮಾಡುತ್ತೆ, ಅನಂತರ ದಾಳಿಯನ್ನು ಕೂಡ ಮಾಡುತ್ತೆ. ಹಾಗೆ ಫೈನಲ್ ಫೇಸ್ನಲ್ಲಿ ಕೂಡ ಇದು ಮ್ಯಾನವರಬಿಲಿಟಿ ಹೊಂದಿರುತ್ತೆ. ಸ್ನೇಹಿತರೆ, ವಿಶೇಷ ಏನಂದರೆ ಇಸ್ರೇಲ್ ಈ ಥರದ ಒಂದು ಮಿಸೈಲನ್ನು ಹೊಂದಿದೆ ಅನ್ನೋದು 2024ರವರೆಗೆ ಜಗತ್ತಿಗೆ ಕೂಡ ಗೊತ್ತಿರಲಿಲ್ಲ. ಮೊದಲ ಬಾರಿಗೆ ಈ ಬಗ್ಗೆ ಅಮೆರಿಕದ ಪೆಂಟಗಾನ್ ತನ್ನ ರಹಸ್ಯ ವರದಿಯಲ್ಲಿ ತಿಳಿಸಿತ್ತು. ಆನಂತರ ಈ ಮಿಸೈಲನ್ನು ಇರಾನ್ ಜೊತೆಗಿನ ಸಂಘರ್ಷ ಸಮಯದಲ್ಲಿ ಕೂಡ ಬಳಕೆ ಮಾಡ್ತು. ಅದು ಸಿರಿಯಾ ಮೇಲಿಂದ ಹಾರಿ ಇರಾನ್ ಮೇಲೆ ದಾಳಿ ಮಾಡ್ತು. ಆದರೆ ಈ ಮಿಸೈಲ್ ಸಿರಿಯಾ ಮೇಲೆ ಹಾರಿದರೂ ಕೂಡ ಅಲ್ಲಿ ಇರಾನ್ ಇರಿಸಿದ್ದ ರೇಡಾರ್ಗಳ ಕಣ್ಣಿಗೆ ಬೀಳಲೇ ಇಲ್ಲ. ಇನ್ನು ಕತಾರ್ ಮೇಲೆ ಕೂಡ ದಾಳಿ ಮಾಡಿದಾಗಲೂ ಅಷ್ಟೇ. ಇನ್ನು ಅಮೆರಿಕದ ರೇಡಾರ್ಗಳಾಗಲಿ ಅಥವಾ ಕತಾರ್ನಲ್ಲಿರುವ ಅಮೆರಿಕ ಇರಿಸಿರುವ ರೇಡಾರ್ಗಳಾಗಲಿ, ಹಾಗೆ ಏರ್ ಡಿಫೆನ್ಸ್ ಆಗಲಿ ಈ ಮಿಸೈಲನ್ನು ಸುಳಿವನ್ನು ಕೂಡ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇದು ಬೇರೆ ಬ್ಯಾಲಿಸ್ಟಿಕ್ ಮಿಸೈಲ್ಗಿಂತ ಕೂಡ ಭಿನ್ನವಾಗಿದೆ. ಅದನ್ನು ಜಾಮಿಂಗ್ ಅಥವಾ ನ್ಯೂಟ್ರಲೈಸ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಈ ಕಾರಣದಿಂದ ಕೂಡ ಇದರ ಖರೀದಿ ಭಾರತಕ್ಕೆ ಮುಖ್ಯ ಅನಿಸಿಕೊಳ್ತಾ ಇದೆ. ನಾಳೆ ಪಾಕಿಸ್ತಾನದ ಮೇಲೆ ಮತ್ತೊಂದು ದಾಳಿ ಮಾಡಬೇಕಾಗಿ ಬಂದರೆ ಇಲ್ಲಿ ಚೈನಾದ ಮೇಲೆ ದಾಳಿ ಅಂತ ನಾವು ಹೇಳುವುದಿಲ್ಲ. ಯಾಕಂದರೆ ಚೈನಾ ಸದ್ಯಕ್ಕೆ ಭಾರತ ಜೊತೆ ನೇರ ಯುದ್ಧಕ್ಕೆ ಇಳಿಯೋದಿಲ್ಲ. ಈ ಮೂಡಲ್ಲಿ ಕೂಡ ಅವರಿಲ್ಲ. ಬದಲಿಗೆ ಪಾಕಿಸ್ತಾನಕ್ಕೆ ಆಯುಧ ಮತ್ತು ಇನ್ನಿತರ ಸಹಾಯಗಳನ್ನು ಚೈನಾ ಮಾಡುವುದಷ್ಟೇ. ಇನ್ನು ಪಾಕಿಸ್ತಾನ ಜೊತೆಗೆ ಶೀಘ್ರದಲ್ಲೇ ಇನ್ನೊಂದು ಸಂಘರ್ಷ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಭಾರತ ಅವರ ನ್ಯೂಕ್ಲಿಯರ್ ದಾಸ್ತಾನುಗಳನ್ನು, ಮುನೀರ್ ಹಾಗೂ ಇನ್ನಿತರ ಸೇನಾಧಿಕಾರಿಗಳು ಅಡಗಿ ಕೂತುಕೊಳ್ಳುವ ಬಂಕರ್ಗಳನ್ನು, ಹಾಗೆ ಭಯೋತ್ಪಾದಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕಾಗುತ್ತೆ. ಈ ಗೋಲ್ಡನ್ ಹೊರೈಜಾನ್ ಅನ್ನು ಬಳಸಿದರೆ ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನದ ಗಡಿ ದಾಟುವುದು ಬಿಡಿ, ಅವರ ಗಡಿವರೆಗೂ ಕೂಡ ಹೋಗಬೇಕಾದ ಅಗತ್ಯ ಇರೋದಿಲ್ಲ. ಹಾಗೆ ನಮ್ಮ ವಾಯುನೆಲೆಗಳಿಂದನೇ ಮೇಲಕ್ಕೆ ಹಾರಿ ನಮ್ಮದೇ ವಾಯು ಪ್ರದೇಶದಲ್ಲಿ ನಿಂತು ಮಿಸೈಲ್ ರಿಲೀಸ್ ಮಾಡಿದರೂ ಕೂಡ ಅದು ಪಾಕಿಸ್ತಾನದ ಯಾವುದೇ ಮೂಲೆಯಲ್ಲಿನ ಟಾರ್ಗೆಟನ್ನು ಸುಲಭವಾಗಿ ಹೊಡೆದು ಕೆಡುತ್ತೆ. ಹೀಗಾಗಿಯೇ ಈ ಮಿಸೈಲ್ಗಳು ಬಗ್ಗೆ ಭಾರತ ಕೂಡ ತುಂಬಾ ಆಸಕ್ತಿಯನ್ನು ತೋರಿಸ್ತಾ ಇದೆ. ಇನ್ನು ಇಲ್ಲಿ ನಮ್ಮಲ್ಲೇ ಸಾಕಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ, ಸೂಪರ್ಸೋನಿಕ್, ಹೈಪರ್ಸೋನಿಕ್ ಮಿಸೈಲ್ಗಳಿವೆ. ನಾವು ಕೂಡ ಅದನ್ನು ಮಾಡ್ಕೊಂಡಿದ್ದೀವಿ. ಹೀಗಿರುವಾಗ ಮತ್ತೊಂದು ಬ್ಯಾಲಿಸ್ಟಿಕ್ ಮಿಸೈಲನ್ನು ಇಸ್ರೇಲ್ನಿಂದ ಯಾಕೆ ಖರೀದಿ ಮಾಡಬೇಕು? ನಮ್ಮಲ್ಲಿ ಏನು ಕೊರತೆ ಇದೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಉದ್ಭವಗೊಳ್ಬೋದು. ಹೌದು ಸ್ನೇಹಿತರೆ, ಅಗ್ನಿ ಸೀರೀಸ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ನಮ್ಮಲ್ಲಿವೆ. ಅಗ್ನಿ 5 ಅನ್ನೋದು 10,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಹೋಗುತ್ತೆ ಅಂತ ಹೇಳ್ತಾರೆ. ಅಗ್ನಿ ಲಾಂಗ್ ರೇಂಜ್, ಶಾರ್ಟ್ ರೇಂಜ್, ಹಾಗೆ ಮೀಡಿಯಂ ರೇಂಜ್ ಎಲ್ಲ ಇವೆ. ಹಾಗೆ ಪೃಥ್ವಿ ಇದೆ. ಇದು ಸುಮಾರು 150ರಿಂದ 600 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಇವೆರಡೂ ಕೂಡ ಸರ್ಫೇಸ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಇನ್ನು ಇವಕ್ಕೆ 15 ಸಾಗರಿಕಾ ಧನುಷ್, ಇವು ಸಬ್ಮರೀನ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಹಾಗೆ ನಮ್ಮ ಅಗ್ನಿ ಬಲಿಷ್ಠವಾಗಿದೆ, ಆದರೆ ಅದರ CEP 40 ಮೀಟರ್ ವರೆಗೆ ಕೂಡ ಇದೆ.
ನ್ಯೂಕ್ಲಿಯರ್ ವಾರ್ ಹೆಡ್ಡನ್ನು ಬಳಸುವಾಗ CEP ಅನ್ನೋದು ತುಂಬ ಮುಖ್ಯ ಏನಾಗೋದಿಲ್ಲ. ಅಣ್ವಸ್ತ್ರ ಅನ್ನೋದು ಟಾರ್ಗೆಟ್ನಿಂದ 40 ಮೀಟರ್ ಸುತ್ತಳತೆಯಲ್ಲಿ ಬಿದ್ದರೂ ಕೂಡ 100 ಮೀಟರ್ ಸುತ್ತಳತೆಯಲ್ಲಿ ಬಿದ್ದರೂ ಕೂಡ ಮಾಡಬೇಕಾದ ಡ್ಯಾಮೇಜನ್ನು ಮಾಡೇ ಮಾಡುತ್ತೆ. ಆದರೆ ಪ್ರೆಸಿಷನ್ ಸ್ಟ್ರೈಕ್ ಮಾಡಬೇಕಾಗಿ ಬಂದಾಗ CEP ಕಡಿಮೆ ಇರಬೇಕು. ಈಗ ನಮ್ಮ ಬ್ರಹ್ಮೋಸ್ ಇದೆಯಲ್ಲ ನೋಡಿ, ಅದರ CEP 1 ಮೀಟರ್ನಷ್ಟು ಮಾತ್ರ ಇದೆ. ಆದರೆ ಅದು ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲ, ಅದು ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್. ಅದು ಹೊತ್ತೊಯ್ಯುವ ವಾರ್ ಹೆಡ್ನ ತೂಕ 200ರಿಂದ 300 kg ಮಾತ್ರ ಇರುತ್ತೆ. ಈ ಗೋಲ್ಡನ್ ಹೊರೈಜಾನ್ ಇದೆಯಲ್ಲ, ಇದರ ಸುಮಾರು 1000 kgವರೆಗೂ ಕೂಡ ವಾರ್ ಹೆಡ್ಡನ್ನು ಕೂಡ ಹೊತ್ತೊಯ್ಯುತ್ತೆ. ಹೀಗಾಗಿ ಇದರ ದಾಳಿಯು ಕೂಡ ತೀವ್ರತೆ ಹೆಚ್ಚಿರುತ್ತೆ. ಇನ್ನು ನಾವು ಕೂಡ ನಮ್ಮದೇ ಆದ ರುದ್ರಂ ಮತ್ತು ಇನ್ನಿತರ ಮಿಸೈಲ್ಗಳಲ್ಲಿ ಸಿದ್ಧ ಮಾಡ್ಕೊತಾ ಇದ್ದೀವಿ. ಏರ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ. ಅದು ನಮ್ಮ ಬತ್ತಳಿಕೆಯಲ್ಲಿ ಸೇರೋದಕ್ಕೆ ಇನ್ನೂ ಕೂಡ 2ರಿಂದ 3 ವರ್ಷಗಳು ಬೇಕಾಗ್ಬೋದು. ಅಲ್ಲಿವರೆಗೂ ಕೂಡ ಬಲಿಷ್ಠ ಆಯುಧಗಳು ನಮ್ಮ ಹತ್ರ ಇರಲೇಬೇಕು. ಹೀಗಾಗಿ ಈ ಹೊರೈಜಾನ್ ಖರೀದಿಗೆ ಭಾರತ ಮುಂದಾಗ್ತಾ ಇದೆ. ಸ್ನೇಹಿತರೆ, ಆಯುಧಗಳು ಕೇವಲ ಯುದ್ಧ ಮಾಡೋದಕ್ಕೆ ಮಾತ್ರ ಇರೋದಿಲ್ಲ, ಅವು ಸಂಭಾವ್ಯ ದಾಳಿಗಳನ್ನು ತಪ್ಪಿಸಿ ಶಾಂತಿ ನೆಲೆಗೊಳಿಸುವುದರಲ್ಲಿ ಕೂಡ ಸಹಾಯ ಮಾಡುತ್ತವೆ. ಮೊನ್ನೆ ನೋಡಿ, ನಾವು ನಮ್ಮ ಆಯುಧಗಳ ಮೂಲಕ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಹೊಡೆದು ಹಾಕಿದ್ವಿ. ಹೀಗಾಗಿ ಆ ಯುದ್ಧ ನಿಂತೇ ಹೋಯಿತು. ಸೊ ಬಲಿಷ್ಠ ಆಯುಧಗಳಿರಬೇಕು. ಭಾರತ ಅದನ್ನು ತುಂಬಿಕೊಳ್ತಾ ಇದೆ. ಇನ್ನು ಮೋದಿ ಇಸ್ರೇಲ್ ಭೇಟಿ, 2 ದೇಶಗಳ ನಡುವಿನ ಮುಕ್ತ ವ್ಯಾಪಾರದ ಬಗ್ಗೆ ಕೂಡ ಮಾತುಕತೆಗಳು ನಡೀತಾ ಇವೆ. ಹಾಗೆ 2 ದೇಶಗಳ ನಡುವೆ ರಕ್ಷಣಾ ತಯಾರಿಯ ಕೂಡ ಜಂಟಿ ಒಪ್ಪಂದಗಳಿಗೆ ಸಹಿ ಬೀಳುತ್ತೆ. ಈಗ ಇಸ್ರೇಲ್ ಕೇವಲ ಭಾರತದ ಆಯುಧ ಮಾರಾಟಗಾರನಾಗಿ ಮಾತ್ರ ಅಲ್ಲ, ಬದಲಿಗೆ ಇಸ್ರೇಲ್ ಮತ್ತು ಭಾರತಗಳು ಜಂಟಿಯಾಗಿ ಸಾಕಷ್ಟು ಆಯುಧಗಳನ್ನು ತಯಾರು ಮಾಡ್ತವೆ. ಇಸ್ರೇಲ್ ಭಾರತದ 2ನೇ ಅತಿ ದೊಡ್ಡ ರಕ್ಷಣಾ ಪಾಲುದಾರ ಅನ್ನಿಸ್ಕೊಳ್ತಾ ಇದೆ. ಇನ್ನು ಈಗ ಭಾರತದ ಪ್ರಧಾನಿಯಾಗಿ ಭೇಟಿಯಲ್ಲಿ ಯಾವ ಹೊಸ ಒಪ್ಪಂದಗಳಿಗೆ ಸಹಿ ಬೀಳುತ್ತೆ ಅನ್ನೋ ಕುತೂಹಲ ನಮಗೂ ಕೂಡ ಇದೆ. ಇನ್ನು ಸ್ವಲ್ಪ ಸಮಯ ನಾವು ಕಾಯಲೇಬೇಕು. ಇದು ಸ್ನೇಹಿತರೆ ಇವತ್ತಿನ ಗೋಲ್ಡನ್ ಹೊರೈನ್ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.